ಚಹಾ ಹುಟ್ಟಿದ್ದಂಗೆ ಗೊತ್ತಾ? ಬನ್ನಿ ನಾವು ಹೇಳ್ತೀವಿ. ದೇಶದಲ್ಲಿ ಬಹುತೇಕ ಮಂದಿ ದಿನ ಆರಂಭಿಸೋದು ಒಂದು ಕಪ್ ಬಿಸಿ ಬಿಸಿ ಚಹಾದೊಂದಿಗೆ. ಈ ಚಹಾ ಯಾವುದೋ ಪ್ರಯೋಗಾಲಯದಿಂದ ಹುಟ್ಕೊಂಡಿರೋದಲ್ಲ. ಈ ಕಥೆಯು ಪ್ರಾಚೀನ ಚೀನಾದ ಶೆನ್ ನಂಗ್ ಎಂಬಾತನಿಂದ ಪ್ರಾರಂಭವಾಗ್ತದೆ. ಶೆನ್ ನಂಗ್ ಕ್ರಿಸ್ತಪೂರ್ವ 2737ರ ಸುಮಾರಿಗೆ ಚಕ್ರವರ್ತಿಯಾಗಿ ಆಳಿದ. ಚಕ್ರವರ್ತಿ ಶೆನ್ ನೈರ್ಮಲ್ಯ ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ನಂಬಿಕೆ ಇಟ್ಟಿದ್ದ. ರೋಗವನ್ನ ತಡೆಗಟ್ಟಲು ಕಂಡುಕೊಂಡ ಮೊದಲ ಉಪಾಯ ನೀರನ್ನ ಕುದಿಸಿ ಕುಡಿಯೋದಾಗಿತ್ತು. ಒಂದು ದಿನ ಚಕ್ರವರ್ತಿ ಶೆನ್ ನಂಗ್ ತಮ್ಮ ತೋಟದಲ್ಲಿ ನೀರನ್ನ ಕುದಿಸುತ್ತಿದ್ದಾಗ ಗಾಳಿಯ ರಭಸಕ್ಕೆ ಹತ್ತಿರದ ಪೊದೆಯಿಂದ ಕೆಲವು ಎಲೆಗಳು ಮಡಕೆಯ ಮೇಲೆ ಬಿದ್ವು. ಆಗ ನೀರಿನ ಬಣ್ಣ ಮತ್ತು ವಾಸನೆ ಬದಲಾಗಿರೋದನ್ನ ಚಕ್ರವರ್ತಿ ಗಮನಿಸಿದ. ಅದನ್ನ ಎಸೆಯುವ ಬದಲು ರುಚಿ ನೋಡಿದ. ಕುಡಿದ ಬಳಿಕ ಆತನಿಗೆ ಸಿಕ್ಕ ಮಜವೇ ಬೇರೆಯಾಗಿತ್ತು. ಕುದಿಯುವ ನೀರಿನಲ್ಲಿ ಬಿದ್ದ ಎಲೆಗಳು ಕ್ಯಾಮೆಲಿಯಾ ಸೈನೆನ್ಸಿನ್ ಸಸ್ಯದಿಂದ ಬಂದಿದ್ವು. ಇಂದು ಎಲ್ಲಾ ರೀತಿಯ ಚಹಾಗಳನ್ನ ಅದೇ ಸಸ್ಯದಿಂದ ತಯಾರಿಸಲಾಗುತ್ತೆ. ಆರಂಭದಲ್ಲಿ ಚಹಾ ಸಾಮಾನ್ಯ ಪಾನೀಯ ಆಗಿರಲಿಲ್ಲ. ಪ್ರಾಚೀನ ಚೀನಾದಲ್ಲಿ ಇದನ್ನ ಔಷಧಿಯ ಕಷಾಯವಾಗಿ ಸೇವಿಸಲಾಗ್ತಾ ಇತ್ತು. ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ, ದೇಹದಲ್ಲಿರುವ ವಿಷವನ್ನ ತೆಗೆದುಹಾಕುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತದೆ ಎಂದು ನಂಬಲಾಗಿತ್ತು. ಇನ್ನು ಭಾರತದಲ್ಲಿ ಬೋಧಿ ಧರ್ಮನಿಗೆ ಸಂಬಂಧಿಸಿದ ಮತ್ತೊಂದು ಕಥೆ ಇದೆ. ಬೋಧಿ ಧರ್ಮ 6ನೇ ಶತಮಾನದ ಬೌದ್ಧ ಸನ್ಯಾಸಿ. ದೀರ್ಘ ಧ್ಯಾನದ ಸಮಯದಲ್ಲಿ ಎಚ್ಚರವಾಗಿರಲು ಚಹಾ ಎಲೆಗಳನ್ನ ಅಗಿತಿದ್ರು ಎಂದು ನಂಬಲಾಗಿದೆ.